Welcome back, friends. Welcome to DT's podcast. Don't involve money that I don't accept. ಸೊ ಟೈಟಲ್ ನೋಡಿ ಗೊತ್ತಿರ್ಬೋದು. ಫುಟ್ಬಾಲ್ ಜನ ಹೇಳ್ತಾರೆ ಫುಟ್ಬಾಲ್ ಇಸ್ ಜಸ್ಟ್ ಅ ಗೇಮ್. ಈ ನ್ಯೂಟ್ರಲ್ ಫ್ಯಾನ್ಸ್ಗೆ ಈ 90 ಮಿನಿಟ್ಸ್ 22 ಜನ ಆ ಒನ್ ಬಾಲ್ ಇಟ್ಕೊಂಡು ಆ ಕಡೆ ಈ ಕಡೆ ಒಂಥರ ಅವರಲ್ಲಿರೋ ಲಾಸ್ಟ್ ಬ್ರೆತ್ವರೆಗೂ ಕೊನೆ ಉಸಿರು ಇರೋವರೆಗೂ ಓಡ್ತಾರೆ ಒಂದು ಮ್ಯಾಚ್ ಗೆಲ್ಲಕ್ಕೆ. ಈ ನ್ಯೂಟ್ರಲ್ ಫ್ಯಾನ್ಸ್ಗೆ ನಿನ್ನೆ ಮ್ಯಾಚು ಬೆಸ್ಟ್ ಎಕ್ಸಾಂಪಲ್ ಇರುತ್ತೆ ಅವ್ರಿಗೆ ತೋರ್ಸೋಕ್ಕೆ ಒಂದು ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. 13th February 2026ಗೆ ಫಸ್ಟ್ ಲೆಗ್ ಆಫ್ ಕೋಪಾ ಡೆಲ್ ರೇ ಸೆಮಿಫೈನಲ್ ಅಟ್ಲೆಟಿಕೋ ಹೋಮ್ ಗ್ರೌಂಡಲ್ಲಿ ಇರುತ್ತೆ. ಅಲ್ಲಿ ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮೆನ್ಸ್ ಆಫ್ ಬಾರ್ಸೆಲೋನಾ. 4-0 ಸೋಲ್ತೀವಿ. ಅದಾದಮೇಲೆ 2016 ಸೀಸನ್ ಚಾಂಪಿಯನ್ಸ್ ಲೀಗ್ ಕ್ವಾರ್ಟರ್ ಫೈನಲ್ಸ್ ವರ್ಸಸ್ PSG. ಫಸ್ಟ್ ಲೆಗ್ 4-0 ಸೋಲ್ತೀವಿ. ಸೆಕೆಂಡ್ ಲೆಗ್ ದ ಗ್ರೇಟೆಸ್ಟ್ ಕಮ್ಬ್ಯಾಕ್ ಇನ್ ಚಾಂಪಿಯನ್ಸ್ ಲೀಗ್ ಹಿಸ್ಟ್ರಿ, 6-1 ಗೆಲ್ತೀವಿ. ಅದೇ ಥರ ಹೋಪ್ಸ್, ಆದರೆ ಅದೇ ಥರ ಫೇತ್ ಈ ಟೀಮಲ್ಲೂ ಇತ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಕಮ್ಬ್ಯಾಕ್ಸ್ ಮಾಡೋಕ್ಕೆ ಬಾರ್ಸೆಲೋನಾ ರೆಡಿ ಆಗ್ತಾಯಿದ್ರು. ಯಾಕಂದರೆ ಗ್ರೇಟೆಸ್ಟ್ ಸ್ಟೋರೀಸ್ ಈಸಿಯಾಗಿ ಯಾವಾಗೂ ಬರಲ್ಲ. ಆ ಸ್ಟೋರಿ ಬರೆಯೋಕ್ಕೆ ನಮ್ಮ ಹತ್ರ ಮೆಸ್ಸಿ, ನೈಮಾರ್, ಸ್ವಾರೆಸ್ ಎಲ್ಲರೂ ಇದ್ದರು. ಆದರೆ ಈ ಟೀಮ್ ಅಷ್ಟು ಮೆಚ್ಯೂರ್ ಆಗಿರಲಿಲ್ಲ. ಎಲ್ಲರೂ ಯಂಗ್ ಪ್ಲೇಯರ್ಸ್. ಅಟ್ಲೆಟಿಕೋ ಮ್ಯಾಡ್ರಿಡ್ ಇವಾಗ 4-0 ಫಸ್ಟ್ ಲೆಗಲ್ಲಿ ಇದ್ದಾಗ ಸೆಕೆಂಡ್ ಲೆಗಲ್ಲಿ ಅವರು ಏನು ದೇ ಡೋಂಟ್ ಟ್ರೈ ಟು ಅಟ್ಯಾಕ್. ಬೇಕಂದರೆ 11 ಜನನೂ ಡಿಫೆಂಡ್ ಮಾಡ್ತಾರೆ, ವಿಚ್ ವಿ ಸಾ ಎಸ್ಟರ್ಡೇ. ಸೊ ಸೆಕೆಂಡ್ ಲೆಗ್ ಎಲ್ಲರಿಗೂ ಗೊತ್ತಿತ್ತು ಬಾರ್ಸೆಲೋನಾ ಕ್ರೇಜಿಯಾಗಿ ಅಟ್ಯಾಕ್ ಮಾಡ್ತಾರೆ, ಆ ಹೈ ಲೈನ್ ಅಂತೂ ನೆಕ್ಸ್ಟ್ ಲೆವೆಲಿಗಿರುತ್ತೆ ಅಂತ. ಫಸ್ಟ್ ಲೆಗಲ್ಲಿ 4-0 ಡಿಫೀಟ್ ಆಗಿದ್ರೂ ನಿನ್ನೆ ಬಾರ್ಸೆಲೋನಾ ಸರೆಂಡರ್ ಮಾಡಿಲ್ಲ. ಅಂದರೆ ಫಸ್ಟ್ ಐ ಥಿಂಕ್ ದಿಸ್ ವಾಸ್ ಒನ್ ಆಫ್ ಬಾರ್ಸೆಲೋನಾಸ್ ಗ್ರೇಟೆಸ್ಟ್ ಗೇಮ್ಸ್ ಇನ್ ದಿಸ್ ಸೀಸನ್, ದಿಸ್ ಇಯರ್. ಅಷ್ಟು ಚೆನ್ನಾಗಿ ಪ್ರೆಸ್ಸಿಂಗ್ ಇರ್ಬೋದು, ಐ ಲೈನ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಅಟ್ಯಾಕ್ಸ್ ಇರ್ಬೋದು. ಪ್ರಾಪರ್ ನಂಬರ್ 9 ಏನಾದರೂ ನಮ್ಮ ಟೀಮಲ್ಲಿ ಇದ್ದಿದ್ದರೆ ಎಸ್ಟರ್ಡೇ ವಿ ವುಡ್ ಹ್ಯಾವ್ ವನ್ 5-6-0 ಆ ಥರ. ಪ್ಲಸ್ ಫ್ಯಾನ್ಸ್ ಅಂತೂ ನೆನ್ನೆ ನೆಕ್ಸ್ಟ್ ಲೆವೆಲ್. ದ ಅಟ್ಮಾಸ್ಫಿಯರ್ ಇನ್ ದ ಗ್ರೌಂಡ್ ವಾಸ್ ಸೋ ಕ್ರೇಜಿ, ನೆಕ್ಸ್ಟ್ ಲೆವೆಲ್ಗೆ. ಐ ವಿಲ್ ನಾಟ್ ಟೇಕ್ ಪೆಡ್ರಿ's ನೇಮ್ ಬಿಕಾಸ್ he was man of the match for me. Pedri ಬಿಟ್ಟು, because Pedri whenever he plays he will be the greatest on the pitch. So Lamine Yamal, he had one of the greatest shifts. Ramadan Lamine Yamal ಒಂಥರ ಬೆನ್ಸಿಮಾ ಚಾಂಪಿಯನ್ಸ್ ಲೀಗ್ ಗೆದ್ದಾಗಿದ್ರಲ್ಲ ಆ ಥರ ಸೀಸನ್ ಇದು. he was great. I think he was creating more than Rafinha from the other side. And the second player I want to give his flowers is Marc Banal. That guy is showing slow day by day that is improving. ಈ ಮ್ಯಾಚಲ್ಲಿ ಬಿಗ್ಗೆಸ್ಟ್ ಪಾಸಿಟಿವ್ ಅಂದರೆ ಮಾರ್ಕ್ ಬನಾಲ್. ಅಷ್ಟು ದೊಡ್ಡ ಇಂಜುರಿಯಿಂದ ಬಂದ್ಬಿಟ್ಟು ಇಂಥ ದೊಡ್ಡ ಮ್ಯಾಚಲ್ಲಿ ಆ ಥರ ಶಿಫ್ಟ್ ಹಾಕೋದು ಇಸ್ ಅ ವೆರಿ ವೆರಿ ಗುಡ್ ಒನ್ ಫಾರ್ ಅ ಯಂಗ್ ಪ್ಲೇಯರ್. ಆ ಪ್ರೆಷರಲ್ಲಿ ಈ ಮ್ಯಾಚ್ ನೋಡಿದ್ರೆ ಅಟ್ಲೆಟಿಕೋ ಮ್ಯಾಡ್ರಿಡ್ ಮ್ಯಾಚಲ್ಲೇ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಬಾರ್ಸೆಲೋನಾ ಅಟ್ಯಾಕಿಂಗ್ ಪ್ರೆಸ್ಸಿಂಗ್. ಅವ್ರಿಗೆ ಒಂದು 2 seconds ಕೂಡ ಬಾಲ್ನ ಇಟ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ಆ ಥರ ನಾವು ಆಡಿದ್ರಿ ಮ್ಯಾಚ್ನ. ಬಟ್ ಸ್ಟಿಲ್ ವಿ ಕೇಮ್ ಶಾರ್ಟ್. ಏನೋ ಅಂತಾರಲ್ಲ, ಪ್ರೈಡ್ ಇನ್ ಡಿಫೀಟ್ ಅಂತ. ದ್ಯಾಟ್ ವಾಸ್ ಎಸ್ಟರ್ಡೇ. ನಾವು 3-0 ಗೆದ್ರಿ, ನಾವು ಫೈನಲ್ಸ್ಗೆ ಹೋಗೋಕ್ಕಾಗಿಲ್ಲ. ಬಟ್ ಎವ್ರಿ ಫ್ಯಾನ್ಸ್, ಇವನ್ ದ ರೈವಲ್ ಫ್ಯಾನ್ಸ್ ವ್ಯಾರ್ ಚೇರಿಂಗ್ ಫಾರ್ ಅಸ್. ಆ ಥರ ನೆನ್ನೆ ಆಡಿದ್ದು ಇಟ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್. ಇವಾಗ ನೆನ್ನೆ ಫೈನಲ್ ವಿಸಿಲ್ ಹೊಡೆದಾಗ್ಲೂ ಅಷ್ಟೇ ಎಲ್ಲ ಬಾರ್ಸೆಲೋನಾ ಪ್ಲೇಯರ್ಸ್ ಹಂಗೆ ಬಿದ್ದೋದ್ರು ಕೆಳಗಡೆ. ಶಕ್ತಿನೇ ಇರಲಿಲ್ಲ ಅವ್ರಿಗೆ ಆಡೋಕ್ಕೆ. ಒಂದು ಗೋಲ್ ಏನಾದರೂ ಹೊಡೆದಿದ್ದಿದ್ರೆ ವಿ ವುಡ್ ಹ್ಯಾವ್ ವನ್ ದ ಗೇಮ್. ಫೈನಲ್ ಪಕ್ಕ ಅವ್ರು ಅಟ್ಲೆಟಿಕೋ ಅಂತೂ ಸ್ಕೋರ್ ಮಾಡೋ ಥರನೇ ಇರಲಿಲ್ಲ.
ಒಂದೆರಡು ಚಾನ್ಸಸ್ ಸಿಕ್ತು, ಬಟ್ ವಿ ಕವರ್ಡ್ ಇಟ್. ಒಂದು ಗೋಲ್ ಏನಾದ್ರೆ ವಿ ವುಡ್ ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ, ಬಟ್ ದಟ್ಸ್ ಫುಟ್ಬಾಲ್ ಫಾರ್ ಯು, ಇಟ್ ಹ್ಯಾಪನ್ಸ್. ಇನ್ನೊಂದು ಏನಂದರೆ, ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್. ಇಂಜುರೀಸ್ ಕೂಡ ಎಷ್ಟು ಪ್ರೆಸ್ಸಿಂಗ್ ಮತ್ತು ಇಂಟೆನ್ಸ್ ಗೇಮ್ ಇತ್ತು ಅಂದರೆ, ನಮ್ಮ ಫುಲ್ ಬ್ಯಾಕ್ಸ್ ಇಬ್ಬರೂ ಇಂಜುರಿ ಆಗ್ಬಿಡ್ತು. ಕೂಂಡೆ ಆ್ಯಂಡ್ ಬಾಲ್ಡೆ ರಿಪೋರ್ಟ್ಸ್ ಬಂತು, ದೇ ಬೋತ್ ಆರ್ ಗಾನ್ ಫಾರ್ 1 month ಮಿನಿಮಮ್. ಆ್ಯಂಡ್ ಬಾರ್ಸೆಲೋನಾ ಗೊತ್ತು 1 month ಅಂತ ಹೇಳಿದ್ರೆ ಅದು 1.5 months 2 months ಆಗುತ್ತೆ. ಆ್ಯಂಡ್ ಅಷ್ಟು ಇಂಟೆನ್ಸಾಗಿ ಆಡ್ತಾಯಿದ್ರು ಫುಲ್ ಬ್ಯಾಕ್ಸ್. ಆ್ಯಂಡ್ ಕೂಂಡೆ ಸ್ಟಾರ್ಟೆಡ್ ದ ಗೇಮ್ ವೆಲ್, ಬಾಲ್ಡೆ ಆಲ್ಸೋ ಸ್ಟಾರ್ಟೆಡ್ ದ ಗೇಮ್ ವೆಲ್. ಈ ವಾಸ್ ಗುಡ್, ಎಕ್ಸೆಪ್ಷನಲ್, ಬಟ್ ಕ್ರಾಸಸ್ ಮಾತ್ರ ಸ್ವಲ್ಪ, ಬಾಲ್ಡೆಸ್ ಕ್ರಾಸಸ್ ಆರ್ ಆಲ್ವೇಸ್ ಕೈಂಡ್ ಆಫ್ ಪುವರ್. ಬಟ್ ಕೂಂಡೆ ವಾಸ್ ಆ್ಯಕ್ಚುಲಿ ಹ್ಯಾವಿಂಗ್ ಅ ಗುಡ್ ಗೇಮ್. ಸ್ಕೋರ್ ಅಗ್ರಿಗೇಟಲ್ಲಿ ಬಾರ್ಸೆಲೋನಾ 4-3 ಸೋತಿರ್ಬೋದು, ಬಟ್ ಪರ್ಫಾರ್ಮೆನ್ಸ್ ಹೇಳುತ್ತೆ ಬಾರ್ಸೆಲೋನಾ ಅಂತೂ ದೇ ಡಿಸರ್ವ್ ಟು ಗೋ ಥ್ರೂ. ಬಟ್ ಫಸ್ಟ್ ಲೆಗಲ್ಲಿ ಕೊಟ್ಟಿದ್ದ ಪರ್ಫಾರ್ಮೆನ್ಸ್ಗೆ ದೇ ಡಿಡ್ ನಾಟ್. ಫಸ್ಟ್ ಲೆಗಲ್ಲಿ 4-0, ಮತ್ತು ಆ ರೆಫ್ರಿ ಕೂಡ ನಮ್ಮ 1 goal ಡಿಸಲೋ ಮಾಡಿದ್ದು, ಅದೇ ಹೇಳ್ತಾರಲ್ಲ, ಇಟ್ ಜಸ್ಟ್ ಕೇಮ್ ಬ್ಯಾಕ್ ಟು ಬೈಟಸ್. ಇವಾಗ ಕಾನ್ಸಂಟ್ರೇಷನ್ ಚಾಂಪಿಯನ್ಸ್ ಲೀಗ್ ಮತ್ತು ಲಾಲಿಗಾ ಮೇಲೆ ಇರುತ್ತೆ. ಐ ಥಿಂಕ್ ಫೇತ್ ಲಾಸ್ಟ್ ಇಯರ್ ಕೋಪಾ ಡೆಲ್ ರೇ ಗೆಲ್ಲಿಸ್ಬಿಟ್ಟು ಚಾಂಪಿಯನ್ಸ್ ಲೀಗ್ ಸೋಲ್ಸಿತ್ತು. ಈ ವರ್ಷ ಲೆಟ್ಸ್ ಹೋಪ್. ಕೋಪಾ ಡೆಲ್ ರೇ ಸೋತಿದ್ದೀವಿ ಸೆಮಿಫೈನಲ್ಸಲ್ಲಿ, ಲೆಟ್ಸ್ ಗೋ ಆ್ಯಂಡ್ ವಿನ್ ದ ಚಾಂಪಿಯನ್ಸ್ ಲೀಗ್. ಈ ಸೀಸನ್ ಇವಾಗಿಂದ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಲಾಲಿಗಾ 4 points ಲೀಡಲ್ಲಿ ಇದ್ದೀವಿ, ಬಟ್ ವಿ ಜಸ್ಟ್ ನೀಡ್ ಟು ಸಿ how it goes game by game. Let's just hope everything goes well and Vizca Barça.